ಖಾಸಗಿ ಪಿಯು ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿ ತಪ್ಪಿಸುವಂತೆ ಒತ್ತಾಯಿಸಿ ಎನ್ಎಸ್ಯುಐನಿಂದ ಈ ದಿನ ಪ್ರತಿಭಟನೆಯನ್ನು ನಡೆಸಲಾಯಿತು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ಮೇರೆ ಮೀರಿದೆ. ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಪಡೆಯಲು ಲಕ್ಷಾಂತರ ರೂಪಾಯಿ ಡೊನೇಷನ್ ಅನ್ನು ಪಾವತಿಸಬೇಕಿದೆ. ಕೂಡಲೇ ಶಿಕ್ಷಣ ಇಲಾಖೆ ಇತ್ತ ಗಮನ ಹರಿಸಿ ಡೊನೇಷನ್ ಹಾವಳಿ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಎನ್ಎಸ್ಯುಐ ಒತ್ತಾಯಿಸಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದರು. ವಿದ್ಯಾರ್ಥಿಗಳ ರಕ್ತ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡುತ್ತಿರುವ ಸರ್ಕಾರದ ನಿಯಮವನ್ನು ಅಳವಡಿಸದೆ ಅಡ್ಮಿಷನ್ ಮಾಡಿಕೊಳ್ಳುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಆಡುತ್ತಿರುವ ಭ್ರಷ್ಟ ಸಂಸ್ಥೆಗಳಿಗೆ ಬಡ ವಿದ್ಯಾರ್ಥಿಗಳೆಲ್ಲ ಬಂದ್ ಅಡ್ಮಿಷನ್ ಹೋದ್ರೆ ಅಡ್ಮಿಷನ್ ಕ್ಲೋಸ್ ಅಂತ ಹೇಳ್ತಿದ್ದಾರೆ ನೋಡಿ. ನನಗೆ ನಡೀತಾ ಇದೆ. ಸೊ ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ಅಲ್ಲಿನ ಸ್ಟಾಫ್ ಸಂಖ್ಯೆ, ಆ ಸ್ಟಾಫ್ ಸಂಖ್ಯೆಗೆ ಅನುಗುಣವಾಗಿ ಅವ್ರು ಏನ್ ಸ್ಯಾಲರಿ ಕೊಡ್ತಾರೆ ಆ ಸ್ಯಾಲರಿನ ಅವರು ಡಿವೈಡೆಡ್ ಬೈ ಆ ಟೋಟಲ್ ಸ್ಟೂಡೆಂಟ್ಸ್ ಇಂದ ಡಿವೈಡ್ ಮಾಡಿ ಅದು ಫೀಸ್ ಬರುತ್ತದೆ. ಮತ್ತೆ ಬಿಲ್ಡಿಂಗ್ ಶುಲ್ಕ, ಆಮೇಲೆ ಶುಲ್ಕ ಸರ್, ಒಂದು ವಿದ್ಯಾರ್ಥಿ ಒಂದು ಕಾಲೇಜಲ್ಲಿ 2 ವರ್ಷ ಓದ್ತಾನೆ, ಅವನಿಗೆ ಬಿಲ್ಡಿಂಗ್ ಶುಲ್ಕ ಈ ಸ್ಟೂಡೆಂಟ್ ಇಂದ ಸರ್ ಇವಾಗ ವಿಜಯ್ ಅಡ್ಮಿಷನ್ ಆಗ್ತಾನೆ, ಇವನಿಂದ ಎಷ್ಟು ಫೀಸ್ ಕಲೆಕ್ಟ್ ಮಾಡಿದ್ರೆ ಅಂತ ನೀವು ತಗೋಬೇಕು ಸರ್. ಅದು ತಗೊಳ್ಳಕ್ಕೆ ನಮಗೆ ಟೈಮ್ ಬೇಡವಾ? ಅವ್ರು ಅಡ್ಮಿಷನ್ ಆಗಿರೋದು ಅಡ್ಮಿಷನ್ ಮಾಡಕ್ಕಿಂತ ಮುಂಚೆ ತಗೊಂಡಿರೋದು ಒಬ್ಬೊಬ್ಬರಿಗೆ ವಾಪಸ್ ಕೊಡ್ತೀರಾ? ಆಗಿದ್ರೆ ಇಲ್ಲ ನೋಡ್ರಿ, ಕಟ್ಸ್ಕೊಂಡಿರೋ ಫೀಸ್ ಅನ್ನ ವಾಪಸ್ ಕೊಡ್ತೀರಾ ಸರ್? ನೋಡಿ, ನಮ್ಮದು ಗೈಡ್ಲೈನ್ಸ್ ಯಾವಾಗ ಬಂದಿದೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಅವರಿಗೆ ಟೈಮ್ ಕೊಡ್ತೀವಿ. ನಿಮ್ಮ ಗೈಡ್ಲೈನ್ಸ್ ಬರಕ್ಕಿಂತ ಮುಂಚೆನೆ ಅವರು ಸೀಟ್ಗಳನ್ನ ಬುಕ್ ಮಾಡ್ಕೊಂಡು ಸೀಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ನೀವೇನ್ ಮಾಡ್ತೀರಾ ಸರ್? ಏನ್ ಮಾಡ್ತೀರಾ? ಪ್ರಾರಂಭವಾಗಿದೆ ಅಂತ ಬೋರ್ಡ್ ಹಾಕಿದ್ರೆ ಅದು ನಿಮ್ ಗಮನಕ್ಕೆ ಬಂದಿಲ್ವಾ ಸರ್? ರಿಸಲ್ಟ್ ಬರಕ್ಕಿಂತ ಮುಂಚೆನೆ ಹಾಕಿರ್ತಾರೆ, ಅದು ಗಮನಕ್ಕೆ ಬಂದಿಲ್ವಾ ಸರ್? ನಮ್ ಎದುರು ಬಂದ್ರೆ ನಾವು ಯಾವತ್ತೂ ನೋಡಿ, ನಾವು ಬರೋ ಪರೀಕ್ಷೆ ಮತ್ತೀಗ ಕಾಲೇಜ್ ಅಡ್ಮಿಷನ್ ಸುಮ್ಮನೆ ನೀವು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಜಾರ್ಕೊಂಡು ಮಾತಾಡಕ್ ಹೋಗ್ಬೇಡಿ. ಇಡೀ ಶಿವಮೊಗ್ಗದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಗೊತ್ತಿದೆ. ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ರಿಸಲ್ಟ್ ಬರಕ್ಕಿಂತ ಮುಂಚೆ ಬಂದು ತಿರ್ಗಾ ಮಾರನೇ ದಿವಸದಿಂದ ಅವರಿಗೆ ನಮ್ಮ ಗೌರ್ಮೆಂಟ್ ಕೋಟಾದಲ್ಲಿ ಏನ್ ಸೀಟ್ ಇದೆ ಅದನ್ನ ತಗೊಳ್ಬೇಕು ಅಂತ ಇದೀವಿ. ಆ ಸೀಟ್ ಅನ್ನ ದಯವಿಟ್ಟು ಮಾತಾಡ್ತಾ ಇದೀವಿ. ಯಾಕೆ ನೀವು ತಗೊಳ್ಳಿ ಬಿಡಿ ಸರ್, ಎಲ್ರಿಗೂ ಗೊತ್ತಾಗ್ಲಿ. ಏನಾಗುತ್ತೆ ಅವ್ರೇನು ನೀವ್ ಹೇಳ್ತಾರೆ ಅಂತ ಮಾತಾಡ್ತಿರೋ ನಿಜ ಹೇಳಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸರ್. ನಮಗೆ ಏನಾಗ್ತಿದೆ ಸಾಕು ಸೊಲ್ಯೂಷನ್ ಸಿಗ್ಬೇಕು. ಯಾವುದಕ್ಕೆ ಆದ್ರೂ ಒಂದು ಟೈಮ್ ಇರುತ್ತೆ ಅಲ್ವಾ? ನೀವೀಗ ಸರ್ಕಾರಕ್ಕೆ ಹೋಗಿ ಕೇಳ್ರಿ, ಯಾವುದೋ ಒಂದು ಮನವಿ ಕೊಟ್ರೆ ಅದಕ್ಕೆ ಟೈಮ್ ತಗೊಳಲ್ವಾ? ಅಲ್ಲ ಸರ್, ಫೀಸ್ ಕಾಲೇಜ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಇನ್ನು ಟೈಮ್ ಏನ್ ಸರ್ ಬೇಕು? ತಗೊಂಡಿದ್ದೀನಿ ನಾನು ಆಕ್ಷನ್ ತಗೊಂಡು ನನಗೆ ಯಾವ ಕಾಲೇಜಲ್ಲಿ ಯಾರು ಜಾಸ್ತಿ ತಗೊಂಡಿದ್ದಾರೆ ಅಂತ ನಾನು ಅವ್ರಿಗೂ ಕೇಳಿದ್ರಿ. ನೀವು ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ನೋಡಿ, ನಮ್ಮ ಸರ್ಕಾರ ಕೊಟ್ಟಿದ್ದು ಇನ್ನು ಅಡ್ಮಿಷನ್ ಆಗಿದ್ದು 1 ದಿವಸ 2 ದಿವಸನೂ ಆಗಿಲ್ಲ. ನಾವು ಹೆಂಗೆ ಎಲ್ಲ ಮಾಹಿತಿ ನಮ್ಗೆ ಸಿಗುತ್ತೆ? ನಮ್ಮಲ್ಲಿ ಎಷ್ಟು ಫೀಸ್ ಕಲೆಕ್ಟ್ ಮಾಡ್ಕೊಂತೀವಿ ಹೇಳಿದ್ರೆ ಹೇಳಿ ಸರ್. ನಾವು ಎಷ್ಟು ಫೀಸ್ ಕಲೆಕ್ಟ್ ಮಾಡ್ಕೊಂತೀವಿ ನಮ್ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ? ಕೊಡ್ಬೇಕು ಅಂತ ಹೇಳಲ್ಲ ಅವ್ರಿಗೆ. ಗೌರ್ಮೆಂಟ್ ಕಾಲೇಜ್ ಇಷ್ಟೇ ಅಂತ ಫಿಕ್ಸ್ ಮಾಡ್ತೀವಿ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಗೌರ್ಮೆಂಟ್ ಏನಿರುತ್ತೋ ಅದು ಅವರಿಗೆ ಡಬಲ್ ಇರುತ್ತೆ. ಅದನ್ನೇ ಕೇಳ್ತೀವಿ. ಈಗ ಹೇಳಿ ಇಷ್ಟಿರುತ್ತೆ ಅಂತ ಹೇಳಿ ಗೊತ್ತಿಲ್ವಾ ನಿಮಗೆ? ನಾನೇನು ಪ್ರತಿಯೊಂದು ಬಾಯ್ ಟೋಟಲ್ ಅಮೌಂಟ್ ಹೇಳಿ, ಎಷ್ಟು ಅಮೌಂಟ್ ಅಂತ ಹೇಳಿ ಸರ್, ಎಷ್ಟಿದೆ? ಇಲ್ಲಿ ಹೇಳ್ತಿಲ್ರಿ, ಟೋಟಲ್ ಒಂದೊಂದು ಬೇರೆ ಬೇರೆ ಇರುತ್ತೆ ನೋಡಿ. ನಮ್ಮ ಗೌರ್ಮೆಂಟ್ ಕಾಲೇಜಿಗೆ ಆದ್ರೆ 1952 ವತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಮನಬಂದಂತೆ ಶುಲ್ಕವನ್ನು ವಸೂಲಿ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹಾಗೆ ಬಡ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಹೋರಾಟ ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಿಗೆ ಈ ಸಲ SLCಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಆದರೆ ಅವರು PUC ಓದಬೇಕು, ಅಡ್ಮಿಷನ್ ಆಗಬೇಕು ಅಂತಂದರೆ ಅವರಿಗೆ ಮನಬಂದಂತೆ ಶುಲ್ಕ, ಬಡ ವಿದ್ಯಾರ್ಥಿಗಳು PUC SLC ಪಾಸ್ ಆಗೋದೇ ಹೆಚ್ಚಿರುತ್ತೆ. ಅಂಥದ್ರಲ್ಲಿ ಪಾಸಾಗಿ ನೆಕ್ಸ್ಟು ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಅವರು ಪದವಿ ಪಡಿಬೇಕಂತೇಳಿ ಬರ್ತಾರೆ. ಆದರೆ ಇಲ್ಲಿ ಮನಬಂದಂತೆ ಇರ್ತಂಥ ಶುಲ್ಕವನ್ನು ನೋಡಿ ವಿದ್ಯಾರ್ಥಿಗಳು ನೆಕ್ಸ್ಟು ಶಿಕ್ಷಣ ಪಡೀಲಿಕ್ಕೆ ವಂಚಿತರಾಗ್ತಾ ಇದ್ದಾರೆ. ಅದರಿಂದ ಶಿವಮೊಗ್ಗ ಜಿಲ್ಲೆ NSUI ಇವತ್ತು ಉಪನಿರ್ದೇಶಕರಿಗೆ ಎಚ್ಚರಿಕೆ ನೀಡ್ತಾ ಇದೆ. ಆದಷ್ಟು ಬೇಗ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅವರಿಗೆ ಕಡಿವಾಣ ಹಾಕಬೇಕು. ಇಲ್ಲ ಅಂತಂದರೆ ಮುಂದಿನ ದಿವಸಗಳಲ್ಲಿ NSUI ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತೇಳಿ ಮೂಲಕ ಎಚ್ಚರಿಸ್ತಾ ಇದ್ದೀವಿ.
ಸರ್ಕಾರ ಫೀಸು ಫಿಕ್ಸ್ ಮಾಡಿರತ್ತಂತೂ ಅದಕ್ಕಿಂತ 10 ಪಟ್ಟು ಎಕ್ಸ್ಟ್ರಾ ಫೀಸನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಸೂಲಿ ಮಾಡ್ತಿದ್ದಾವೆ. ಇವಾಗ ಉಪನಿರ್ದೇಶಕರು ಹೇಳಿರೋ ಪ್ರಕಾರ 1,900 ರೂಪಾಯಿನ ಸರ್ಕಾರ ಫಿಕ್ಸ್ ಮಾಡಿದೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ 25,000, 30,000, 40,000, 50,000ವರೆಗೂ PUCಯಲ್ಲಿ ಕಟ್ಟಿಸ್ಕೊಳ್ತಾ ಇದ್ದಾರೆ. ಇದನ್ನು ಶಿವಮೊಗ್ಗ ಜಿಲ್ಲಾ NSY ತೀವ್ರವಾಗಿ ಖಂಡಿಸುತ್ತೆ. ಹೆಚ್ಚಿನ ಪೋಷಕರು ನಮಗೆ ಕಂಪ್ಲೇಂಟ್ ಮಾಡಿದಕ್ಕೋಸ್ಕರ ನಿನ್ನೆ ಒಂದು 4 ರಿಂದ 5 ಕಾಲೇಜಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ವಿಸಿಟ್ ಮಾಡಿ ನಾವು ಸಹ ಕೇಳಿದ್ವಿ. ಅವಾಗೂ ಸಹ ಅವ್ರು ಅದೇ ಫೀಸ್ ಹೇಳಿದ್ರು. ಏನಕ್ಕೋಸ್ಕರ ಈ ಫೀಸನ್ನ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದ್ರೆ, ಇಲ್ಲ ನಮ್ಮದು ಡೆವಲಪ್ಮೆಂಟ್ ಫೀಸು, ಆಮೇಲೆ ಅಡ್ಮಿಷನ್ಸ್ ಫೀಸು, ಆಮೇಲೆ ಏನು ಡೊನೇಷನ್ನು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ತಿದ್ದಾರೆ. ಒಂದು ವಿದ್ಯಾರ್ಥಿ ಒಂದು ಕಾಲೇಜಲ್ಲಿ 2 ವರ್ಷ ಓದ್ತಾನೆ, ಅವನಿಗೂ ಸಹ ಡೆವಲಪ್ಮೆಂಟ್ ಫೀಸ್ ಅಂತೇಳಿ ಕಲೆಕ್ಟ್ ಮಾಡ್ತಾರೆ. ಇವರು ಕಾಲೇಜ್ ಡೆವಲಪ್ಮೆಂಟ್ ಮಾಡ್ಕೊಬೇಕನ್ನೋದಾದರೆ ಅವರ ಶಿಕ್ಷಣ ಸಂಸ್ಥೆಗಳಿಂದ ಅವ್ರ ಅಮೌಂಟನ್ನು ಹಾಕ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ಕೊಬೇಕು. ವಿದ್ಯಾರ್ಥಿಗಳಿಂದ ಹಣವನ್ನು ತೊಗೊಂಡು ಡೆವಲಪ್ಮೆಂಟ್ ಮಾಡ್ಕೊಬಾರ್ದು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ.